ನಾ ದೋತ್ರಕ್ಕೆ ಹಚ್ಚೋ ಸಬ್ಕಾರ ತೋರಿಸ್ತಾರ, ಟೆಪಿಗೆ ಹಚ್ಚೋ ಸಬ್ಕಾರ ತೋರಿಸ್ತಾರ, ಸೀರೆಗೆ ಹಚ್ಚೋ ಸಬ್ಕಾರ ತೋರಿಸ್ತಾರ. ಆದ್ರೆ ನಾಲಿಗೆ ಹಚ್ಚೋ ಸಬ್ಕಾರ ಯಾರು ತೋರ್ಸ್ಯಾರ? ಯಾರು ತೋರ್ಸಿಲ್ಲ. ಜಗತ್ತಿನಾಗ ನೋಡಿ ಟಾಯಲ್ ಹಚ್ಚೋದು, ಟೆಪಿಗೆ ಹಚ್ಚೋದು, ದೋತ್ರಕ್ಕೆ ಹಚ್ಚೋದು, ಸೀರೆಗೆ ಹಚ್ಚುವಂತ ಸೋಪ ತೋರ್ಸ್ಯಾರ. ಆದ್ರೆ ನಾಲಿಗೆ ಹಚ್ಚುವಂತ ಸೋಪ ತೋರ್ಸಿಲ್ಲ. ತಾಳಿಕೋಟೆ ನಗರದವರಿಗೆ ನಾಲಿಗೆ ಹಚ್ಚು ಸೋಪು ಯಾವ್ದಾದ್ರು ಇದ್ರೆ ವರ್ಷಕ್ಕೆ 20 ದಿವಸ ಸಾಂಬ ಪ್ರಭುನ ಪುರಾಣ ಹಚ್ತಾರಲ್ಲ, ಈ ಪುರಾಣವೇ ಈ ನಾಲಿಗೆ ತೊಳಿತಕ್ಕಂತ ಸೋಪ. ಯಾಕಂದ್ರೆ ಇದ್ರಲ್ಲಿ ದಿವ್ಯವಾದಂತ ಶಕ್ತಿ ಐತೆ ತಾಯಂದ್ರೆ. ಈ ಪುರಾಣ ಹೇಳೋದ್ರಿಂದ ನೋಡಿ, ನಿನ್ನೊಂದು ನಾ ಹೇಳಿದ್ನಲ್ಲ 18 ಅಧ್ಯಾಯ ಓದುದ್ರಿಂದ ಅದು 18ನೇ ಅಧ್ಯಾಯಕ್ಕೆ ನಾಲಿಗೆ ಕೊಯ್ದು ಬಿಟ್ಟ ಆ ತಾಯಿ ಬಂದ ಸಂಪತ್ತು ಕೊಟ್ಟು ಅಂದಾಗ 4-5 ಮಂದಿ ತಾಯಂದ್ರು ಅದರ ಪುಸ್ತಕದ ಹೆಸರು ಬರ್ಕೊಂಡು ಹೋದ್ರು. ಯಾಕಂದ್ರೆ ಮನೆ ಒಳಗ ಭೂತ, ಪ್ರೇತ, ರಾಕ್ಷಸ, ದೆವ್ವ ಇವ್ ಯಾವೂ ಪ್ರವೇಶ ಮಾಡಂಗಿಲ್ಲ. ಯಾರ ಕಾಲ್ಗುಣದಿಂದ ಬಂದು ಪ್ರವೇಶ ಮಾಡ್ತದ, ಬೀಗರ ಕಾಲ್ಗುಣ ಆಗ್ಲಿ, ಅಣತಂಬ್ರ ಕಾಲ್ಗುಣ ಆಗ್ಲಿ, ವೈರಿಗಳ ಕಾಲ್ಗುಣ ಆಗ್ಲಿ, ಅದು ಒಳಗ ಬಂದಿರ್ತದೆ. ಅದು ಹೊರಗೆ ಹಾಕ್ತಕ್ಕಂತ ಶಕ್ತಿ ಮಹಾತ್ಮರ ಚರಿತ್ರೆಗೆ ಅದ. ಮಹಾತ್ಮರ ಚರಿತ್ರೆಗೆ ಅದ ನೋಡ್ಬೇಕಂತ. ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಒಂದು ದಿವಸ ಇಡೀ ದಿವಸ ಯಾರಿಗೆ ತೆರೆಯಕ್ಕಾಗಲೂ ಇಲ್ಲ ಬಾಗ್ಲ. ಯಾರಿಗೆ ಬಾಗ್ಲ ತೆರಿಲಾಕ ಆಗಲ ಸಂದರ್ಭಗಳಿಗೆ ಪತಿವ್ರತ ಶಿರೋಮಣಿಯವರು ಬರಬೇಕು, ಅದನ್ನ ತೆಗಿಬೇಕಂತ ಹಠ ಇಡೋ ಸಂದರ್ಭಗಳಿಗೆ ಅವಾಗ ಇರ್ತಕ್ಕಂತ ಆತ್ತಿ ಹೋಗಿ, ನಾ ಪತಿವ್ರತ ಅದೀನಿ, ನಾ ಹಂಗ ಚಲೋ ಅದೀನಿ, ನಾ ಹಟ್ಟ ದಾನ ಮಾಡಿನಂತೆಲ್ಲ ಬಾ ಇಲ್ಲ ತಿಳ್ಕೊಂಡು ಎಳ್ಕೊಂಡ್ ಬರ್ತಾರೆ. ಕಲಾವತಿನ ಎಳ್ಕೊಂಡು ಬರ್ತಾರೆ. ಬಂದ ತಕ್ಷಣ ನೋಡ್ರಿ ಅಲ್ಲಿರ್ತಕ್ಕಂತ ಮಹಾತಾಯಿ ಆ ಗುರುಗಳು ಏನ್ ಮಾಡ್ತಾಳೆ? ಜಂಗಮನ ಪಾದ ಪೂಜೆ ಮಾಡ್ತಾಳ. ಜಂಗಮನ ಪಾದ ಪೂಜೆ ಮಾಡಿಕೊಂಡು ಪಾದೋದಕವನ್ನ ಸ್ವೀಕಾರ ಮಾಡ್ತಾಳ. ಸ್ವೀಕಾರ ಮಾಡಿ ನೋಡಿ, ಅದೇ ಪಾದೋದಕವನ್ನ ಒಂದು ಅಗಸಿ ಕೀಲಿ ಏನು ಉಕ್ಕಿಂದ ಹಾಕಿದ್ರಲ್ಲ, ಅದರ ಮ್ಯಾಗ ಗುರು ಧ್ಯಾನ ಮಾಡಿ ಹಾಕಿದ ಕೂಡಲೇ ಒಂದು ಕೀಲೆಲ್ಲ ಇಡೀ 4 ಅಗಸಿ ಕೀಲಿ ತೆರೆದು ಅವಾಗ ತಾಯಿ ಹೆಸರು ತರ್ತೈತೆ ಅನ್ನುವಂತಹದನ್ನ ಕಥಾಭಾಗ ತಾಳಕೋಟಿ ಹೋಗಿ ಇದು ತಾಳಿಕೋಟಿ ಆಗ್ಯದ. ಹೀಗೆ ಚರಿತ್ರೆಯನ್ನು ನಾವು ಓದಬೇಕ ತಾಯಂದ್ರೆ. ಓದ್ತಾ ಹೋದಾಗ ಈ ಗ್ರಾಮದ ಇತಿಹಾಸವನ್ನ ತಿಳಿತದೆ. ಇವತ್ತೆಲ್ಲ ನೋಡಿ, ಶಿವನು ಪಾರ್ವತಿ ಮದುವೆ ಆಗುವಂತ ಸಂದರ್ಭದೊಳಗ ನಾನಿನ್ನ ಮದುವೆ ಆಗ್ತೀನಂತ ಪಾರ್ವತಿ ಹಠ ಹಿಡಿತ. ನಾನಿನ್ನ ಮದುವೆ ಆಗ್ತೀನಂತ ಹಠ ಹಿಡಿದ ಸಂದರ್ಭದೊಳಗ ಪರಮಾತ್ಮ ಏನಂತಾನೆ? ನೀನು ಆಯ್ತು, ನನ್ನ ಮದುವೆ ಆಗಬೇಕಾದ್ರೆ ನೀ ಏನ್ ಮಾಡ್ಬೇಕು? ಹೇಳ್ತಾನೆ, ಇವ್ರಿಬ್ರು ಕರ್ಕೋರೆ ನೋಡ್ಬೇಕಲ್ಲಿರ್ತಕ್ಕ ನನ್ನ ಮದುವೆ ಆಗಬೇಕಾದ್ರೆ ಒಂದು ಷರತ್ತದ. ಏನದ? ಇಡೀ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲಾ ಊರುಗಳಲ್ಲಿ ಏನಾಗ್ಬೇಕು? ದ್ಯಾಮವ್ವ, ದುರ್ಗವ್ವ, ಲಕ್ಕವ್ವ, ಲಕ್ಷ್ಮಿ ಆಗ್ತೀನಂದ್ರೆ ನಾನು ನನ್ನ ಮದುವೆ ಆಗ್ತೇನೆ. ಪಾರ್ವತಿ ಕೇಳ್ತಾಳಂತ, ಹಂಗ ನೀ ಮತ್ತೆ ನಂದು ಕಳಿಸಿ ನೀ ಏನಾಗವಂತ ಪ್ರಶ್ನೆ ಮಾಡಿದಾಗ ಅವಾಗ ಶಿವ ಹೇಳ್ತಾನೆ, ನೀ ಪ್ರತಿಯೊಂದು ಊರಾಗ ದ್ಯಾಮವ್ವ, ದುರ್ಗವ್ವ, ಲಕ್ಕವ್ವ, ಲಕ್ಷ್ಮಿ ನೀ ಆಗಿ ಹೋಗ್ತೀನಂದ್ರ ನಾ ಏನಾಗ್ತೀನಂದ್ರ ನೋಡಿ, ಸನ್ಯಾಸಿಯಾಗಿ, ಮಠಾಧೀಶನಾಗಿ, ಒಂದು ಅಡವಿ ಸಿದ್ದೇಶ್ವರಾಗಿ, ಒಬ್ಬ ಸಾಂಬ ಪ್ರಭುವಾಗಿ ತಾಳಿಕೋಟೆ ಒಳಗೆ ನಾನು ನೆಲೆಸ್ತೀನಿ ಅಂತ ತಿಳ್ಕೊಂಡು ಪರಮಾತ್ಮ ಹೇಳ್ತಾನಂತ ತಾಯಿದ್ರೆ. ಪರಮಾತ್ಮ ಹೇಳ್ತಾನೆ. ಇವೆಲ್ಲವನ್ನ ಇತಿಹಾಸವನ್ನ ನಾವು ತೆಗೆದು ನೋಡಿದಾಗ ಇನ್ನೂ ಬಹಳದ ತಾಳಿಕೋಟೆಯಲ್ಲಿರ್ತಕ್ಕಂಥ ಒಂದು ದಿವ್ಯವಾದಂತ ಶಕ್ತಿ ಇದೆ. ಅದಕ್ಕಲ್ಲಿ ಇರ್ತಕ್ಕಂಥ ಮಹಾನುಭಾವ ಎಲ್ಲಾ ಲಿಂಗ ಎಂದ ಕೊಡ್ತೀಯಪ್ಪ ಉಪದೇಶ ಅಂತ ಕೇಳಿಲ್ಲ, ಆದ್ರೆ ಅವ್ರು ಹೇಳ್ತಾರ ನೋಡಿ. ಆ ಸಿದ್ಧಲಿಂಗ ಮಹಾರಾಜ ಹೇಳ್ತಾನ, ನನಗ ಗುರು 12 ವರ್ಷ ಕೊಡ್ಲಿಲ್ಲಪ್ಪ. ಇವತ್ತೆಲ್ಲ ನೋಡು, ನನಗೂ ಕೂಡ ಗುರು ಕೊಡ್ಲಿಲ್ಲ. ಇವತ್ತೆಲ್ಲ ತಾಯಂದ್ರೆ ನೋಡಿ, ಇವತ್ತು MLA ಮಾಡೋರದ, ರೊಕ್ಕ ಕೊಟ್ರೆ MLA ಮಾಡೋರದ, MP ಮಾಡೋರು ಅದಾರ, ಅಧ್ಯಕ್ಷನು ಮಾಡೋರು ಅದಾರ, ಇವತ್ತು ನೋಡಿ ಸದಸ್ಯನು ಮಾಡೋರು ಅದಾರ. ಆದ್ರ ಜ್ಞಾನಿ ಮಾಡೋರು ಯಾರು ಅದಾರಿ? ನಾ 1 ಲಕ್ಷ ರೂಪಾಯಿ ಕೊಡ್ತೀನಿ, ನನ್ನ ಜ್ಞಾನಿ ಮಾಡತ್ರ ಯಾರ ಹತ್ರ ಹೋಗ್ರಿ ಮಾಡ್ತಾರ? ಮಾಡೋದಿಲ್ಲ. ಅದಕ್ಕೆ ಅವ್ರು ಏನ್ ಹೇಳ್ತಾರೆ ನೋಡಿ, ಏನ್ ಬರಿತಾನ ಒಬ್ಬ ಕವಿ, ಮಜ್ಜಿಗೆ ಮಾಡಾಕ ಕಡಗೋಲ್ ಬೇಕು, ಜೋಳ ಕೊಯ್ಯಾಕ ಕುಡಗೋಲ್ ಬೇಕು. ಮಜ್ಜಿಗೆ ಮಾಡಾಕ ಕಡಗೋಲ್ ಬೇಕು, ಜೋಳ ಕೊಯ್ಯಾಕ ಕುಡಗೋಲ್ ಬೇಕು, ನೀರು ಹೊಲಸಾದಾಗ ತಿಳಿ ಮಾಡಾಕ ಮೀನು ಬೇಕು, ತಾಳಿಕೋಟೆ ಭಕ್ತರ ಮನಸ್ಸು ಹೊಲಸಾದಾಗ ಎಲ್ಲಾ ಲಿಂಗನ ಪುರಾಣ ಬೇಕು, ಹಸನು ಮಾಡಾಕ ಎಲ್ಲಾ ಲಿಂಗನ ಪುರಾಣ ಬೇಕು. ಅದು ನಮ್ಗೆ ಜ್ಞಾನ ಹೊಕ್ಕಾಗ ಅದು ಆನಂದಾಗ್ತದ ಹೊರತಾಗಿ ಅದು ಇಲ್ಲ ಅಂದ್ರೆ ಆಗೋದಿಲ್ಲ. ಆಗಿನ ಕಾಲಕ್ಕೆ ಕಷ್ಟ ತಾಯಂದ್ರೆ, ಅವಾಗ ಅತ್ತಿನೋಳು ಜಿಗುಡ್ತನ ಮಾಡ್ತಿರ್ಲಿಲ್ಲ ಅಂತಲ್ಲ, ಯಾಕ ಪರಿಸ್ಥಿತಿನ ಹಂಗೆ. ಇದೇ ನಿಮ್ಮ ಭಾಗದಾಗ 3 ಮಂದಿ ಸಸ್ಯರು ಎಷ್ಟು ಕಷ್ಟಪಟ್ರಿ?
ನೋಡ್ಬೇಕಲ್ಲಿ ಇರ್ತಕ್ಕಂತ ಎದುರಿಗೆ ಕುಂಡಾಕಿ ಇಟ್ಟ ಹಿಟ್ಟು ಕೊಡಾಕಿ ಇಟ್ಟ ಬ್ಯಾಳೆ ಕೊಡಾಕಿ ಹೆಂಗ್ ಸಾಧ್ಯ ಅದ ರೀ? ಎಷ್ಟು ಸಾಧ್ಯ ಅದ? ಅರೇದ್ ಹೆಣ್ಮಕ್ಳು ಉಣುವಂತ ಸ್ಥಿತಿ ಹೊಟ್ಟೆ ಇದ್ದಂತ ಹೆಣ್ಮಕ್ಳು ಅಂತಾರ, ನಿಮ್ಮವ್ ಎಂದ ಸಾಯ್ತಾಳ್ರಿ, ನಾವ್ ಯಾವಾಗ ಊಟ ಮಾಡೋನು? ನೋಡಿ ಇವ್ರಂದಾಗ ನಮ್ಮವ್ ಏನ್ ಕಾಯಂ ಇರ್ತಾಳ ಅನ್ನಕ್ಕೆ ಹುಣಸಿಗೆ ಹೋಗ್ತಾಳ, ಬಾಗೇವಾಡಿಗೆ ಹೋಗ್ತಾಳ, ಸಂತಿಗೆ ಹೋದಾಗ ತಂದು ಸಂತಿ ತಂದು ಮಾಡ್ಕೊಲ್ಲ ಅಂದ ಕೂಳೆ ಸಣ್ಣ ಶಿಶಿ ಬಾಳ ಜಾಂಡ ಅತ್ತಿ ಕಾಯಿಪಲ್ಲೆ ಗಂಟು ಕಟ್ಕೊಂಡು ಹೋಗುದು ಅಷ್ಟ ತಡರಿ. ಎಲ್ಲಾ ಬೆಲ್ಲ ಬ್ಯಾಳಿ ಎಣ್ಣೆ ಎಲ್ಲಾ ತಂದು ನೋಡಿ ಹೋಳ್ಗಿ ತಯಾರು ಮಾಡೋಕತ್ತಿದ್ರು. ಮೊದಲು ಬ್ಯಾಳಿಗೆ ಇಡ್ತಾರ್ರಿ, ಆಮೇಲೆ ಬೆಲ್ಲ ಹಾಕ್ತಾರ, ಆಮೇಲೆ ಹೂರ್ಣ ರುಬ್ತಾರ, ಇನ್ನೇನು ಎಲಿ ಮಾಡಿ ಇನ್ನೇನ ನೋಡಿ ಎಲ್ಲಾ ತಂದು ಮಾಡೋದ್ರಾಗ ಅತ್ತಿ ಕನಸು ಬೀಳ್ತದ್ರ ಸಂತ್ಯ. ನಡೆ ನೀನು ಸ್ವಸ್ಥರ ಮನಿ ಹಾಳು ಮಾಡಾಕತ್ತಾರ. ಅಕ್ಕಿ ಗಂಟು ಕಟ್ಕೊಂಡ್ ಒಳಗಿನ ಅಗಳಿ ಅಂತ ಇರ್ತದ, ಆಗಿನ ಕಾಲಕ್ಕೆ ಕಟ್ಟಿಗೆ ಹಿಂಗ ಸರ್ಸು, ಅವ್ರು ಕಟ್ಟಿಗೆ ಸರಿಸಿ ಒಳಚಲಕ್ಕೆ ಹಾಕೊಂಡು ರೊಟ್ಟಿ ನೋಡಿ ಹೋಳಿಗೆ ಮಾಡಾಕತ್ತಿದ್ರು. ಬಂದು ದಬ ದಬ ಬಾಗಲ ಬಡ್ಯಾಕತ್ತಿಲ್ಲ, ಭಕ್ತಪ್ಪ ದೇವ್ ಬಂದ್ರು. ಯಾಕ್ರಿ? ನಿಮ್ಮ ಸ್ವಸ್ಥರಿಗೆ ನೀವೇನ್ರ ಕೊಟ್ರ ಅವ್ವ ಅಂತಾರೆ, ಸ್ವಸ್ಥರಿಗೆ ನೀವೇನ್ರ ಕೊಟ್ರ ಅವ್ವ ಅಂತಾರ, ಇಲ್ಲಾಂದ್ರೆ ದೆವ್ವ ಅಂತಾರ. ಯಾಕ್ರಿ? ಏನ್ರ ಕೊಡಬೇಕು. ಅದು ನೋಡಿ ಹಿತ್ತಲದಾಗ ಹೋದ ತುಪ್ಪ ಹೋಳಿಗೆ ಇಟ್ಟು ರಾತ್ರಿ ಮಕ್ಕೊಂಡಾಗ ತಿನ್ಬೇಕ ತಿಳ್ಕೊಂಡು ಸಣ್ಣ ಸಸಿ ಜಾಣತನ ಮಾಡಿದ್ದು. ಅವಾಗ ಏನಿದು ಮನಿ ಒಳಗೆ ಏನಿದು ಘಮ ಘಮ ತೊಪ್ಪದ ವಾಸನೆ, ಹೋಳಿಗೆ ವಾಸನೆ ಅಂದಾಗ ಏನಿಲ್ಲತ್ತಿ, ಮತ್ತೆ ಇದೇನಿದು ವಾಸನೆ? ಏನಿಲ್ಲ, ಮಣ್ಣೊಂದು ಹಣ್ಣೊಂದು ಪಡ್ತಿ ದೀಪಾವಳಿಗೆ ಹಚ್ಚಿದ್ದೇವಲ್ಲ, ಎಣ್ಣೆ ಕಮಟ್ ಆಗಿತ್ತು, ಬೀಳ್ಲತ್ ನಾನ ಒಲೆ ಒಲೆನತ್ ಸಣ್ಣ ಸೊಸೆ ಅಂತ. ನೀವೇನು ಹೋಳಿಗೆ ಪೊಳಿಗೆ ಮಾಡ್ಕೊಂಡ್ ತಿಂದಿಲ್ಲ ಹೋದಲ್ಲ, ನೀ ಗೋಲ್ ಹೋಗುತ್ತಾನೆ ಏನೋ ತಿನ್ನೋದಿಲ್ಲ. ನೀವು ಆದ್ಮೇಲೆ ತರೋದು ಆತ್ ಬಿಡು. ಅಕ್ಕಿ ಪಕ್ಕ ಜಾಬಾಜಿ ಹಾಕ್ತಿ, ಮಕ್ಕಳ ಕಲ್ಲ ರಾತ್ರಿ ನಿನ್ನ ಹೆಂಡದಲ್ಲ 3 ಮಂದಿ, ನಾ ಮಕ್ಕೊಂಡಲ್ಲಿ ಮಕ್ಕೋಬೇಕಲ್ಲಕಿ. ಅದು ರಾತ್ರಿ ತಿನ್ಬೇಕಂತ ವಿಚಾರ ಇರ್ತಾವ. ಆಯ್ತ ತಿಳ್ಕೊಂಡು ಅವು ಮಕ್ಕಳು ತಾಯಿ ಮಾತು ಕೇಳ್ತಿದ್ರಿ, ಸಾಲಕ ಮಕ್ಕೊಂಡ್ರು. ರೇ ಸಸಿ ಎದ್ದು ಹೋಗಿ ತನ್ನ ಪಾಲಿನ ಹೋಳಿಗೆ ತುಪ್ಪ ಕೊಂಡು ಬಂದು, 2ನೇ ಸಸಿನ ಹೋಗಿ ಹೋಳಿಗೆ ತುಪ್ಪ ಹೊಡೆದು ಬಂದು, 3ನೇ ಸಸಿ ಹೇಳ್ಬೇಕಂತೇಳಿ ಆಕಿ ಸೀರೆ ಸರ್ಗ ಅತ್ತಿ ಬಡ್ಡೆ ಸಿಕ್ಕೊಂಡಿದ್ ನೋಡಿ. ಬಹಳ ಪಜಿತಿ ಅದ. ಪರಿಸ್ಥಿತಿ ಹೆಂಗೈತ್ರಿ? ಪರಿಸ್ಥಿತಿ ಹೆಂಗೈತಂದ್ರ ಅವ್ರಿಬ್ರು ಗೊಂಡ್ರು, ನಾನು ಏನು ಮಾಡಿದಾಕಿ ಸಿಗಲಿಲ್ಲ, ಏನು ಮಾಡೋದ ಕಟ್ಕೊಂಡು ಆಕೆ ಅಲ್ಲೇ ಕತ್ರಿ ತಗೊಂಡತ್ತ. ಅವಾಗ ಸೀರೆ ಹಿಂಗ ಕತ್ತರಿಸ್ತಾಳೆ. ಆಕಿ ಈಗಂಡ್ ಹೊಕ್ಕಿದ್ವತ್ತ ರಾತ್ರಿ ಒಂದೆರಡು ಚಿಮಣಿ ಎಣ್ಣೆ ಎತ್ತಿ ಇನ್ ಅತ್ತಿ ಕಾಲು ಬಡದತ್ತ. ದನಗಳ ಕೊಟ್ಟಿಗೆ ಹಾದ್ ಹೊಂಟಾಗ ಎಲ್ಲಾ ದನ ದಾಟಿದೋಡಿ ಒಂದು ಕ್ವಾಣಗರ ದಾಟೋದ್ರಾಗ ಆ ಕಡದ ಕಾಲ ಈ ಕಡದ ಕಾಲ ಹಾಕೋದು ಎದ್ದಲೇಬೇಕು. ಅವಾಗ ಅತ್ತಿ ಎದ್ದು ಬಿಡದ. ಯಾರವ್ರು ಕಳ್ರು ಬಂದ್ರೆ ಏನು, ಈಕಿ ಸಸಿ ಬಾಳ ಜಾನ್ ಹಿಂದಿನ ತೊರ್ಬ ಮುಚ್ಚಿ ಬಿಚ್ಚಿ ಮುಂದ್ ಹೋಗ್ಕೊಂಡ, ಯಾರವ್ರ ತಾತಂದ ನಾ ಸೀಮೆ ದುರ್ಗ ಬಂದಿನ ಅಂದಕ್ಕೆ. ನಮ್ಮನಿಗೆ ಯಾಕೆ ಬಂದೆ ನುಂಗ್ ಯಾಕೆ ಬಂದಿನ ಅಂದಕ್ಕೆ. ನಾ ಏನ್ ತಪ್ಪು ಮಾಡಿ ಸರಿಯಾಗಿ ಸ್ವಸ್ಥರಿಗೆ ಊಟ ಕೊಡಲ್ಲಿ, ಬಟ್ಟಿ ಕೊಡಲ್ಲಿ, ಚಲೋ ಮಾತು ಹೇಳಲ್ಲಿ, ಇನ್ನು ಸುಟ್ಟು ಬಿಡಾಕ್ ಬಂದಿನ ಅಂದಾಗ ಇನ್ನೊಮ್ಮೆ ಹೆಂಗ್ ಮಾಡುದಿಲ್ಲವ? ಮಾಡುದಿಲ್ಲ ಹೌದಲ್ಲ? ನಾ ಹೇಳ್ದಂಗೆ ಕೇಳ್ತಿರತ್ತಕ್ಕೆ ಮಾಡಿನ ಮ್ಯಾಗ ಕುತ್ಕೊಂಡು ನೀ ಹೇಳ್ದಂಗ ಕೇಳ್ತೇನವ ಅಂದ್ರೆ ತುಂಬಾ ಕೌದಿ ಹಚ್ಕೊಂಡು ಮಕ್ಕಳು ಅಂದಕ್ಕೆ. ಅಂದ್ರೆ ಆಕೆ ಮಲಗಿಸಿ ತಿಂದು ಆಕೆಗೆ ಆ ಸ್ವಸ್ಥರ ಐಡಿಯಾ ನೋಡಿ. ಆಯ್ತದ ಗೂಡ್ಗಾಲ ಬಡ್ಕೊಂಡು ಮಕ್ಕೋತ್ರಿ, ಕ್ವಾಣಿನ ಮ್ಯಾಗ ಇಳಿದ ಎತ್ತರದಾಗ ಹೋಗಿ ನೋಡ್ತದ್ರಿ, ತಟ್ಟನ್ ಹೋಳಿಗೆ ತೋರ್ಸ್ಕೊಂಡು ನಾಯಿ ತಿಂದು ಹೋಗ್ಬಿಟ್ಟಿರಿ. ಹೌದಲ್ಲ? ಅದಕ್ಕೆ ಅವಕಾಶ ಸಿಗೋದು ಬಹಳ ಕಷ್ಟ ತಾಯಿದ್ರೆ, ಅದು ಸಿಗೋದು ಬಹಳ ಕಷ್ಟ. ಇದು ಜ್ಞಾನದ ಮಾತರಾಗ್ಲಿ, ಹೊಟ್ಟಿಗೆ ಅನ್ನರಾಗ್ಲಿ ಇದು ಸಿಗತೈತಲ್ಲ, ಇದು ಬಹಳ ಅಪರೂಪ. ಅಂತ ಅಪರೂಪದ ವ್ಯಕ್ತಿ ಯಲ್ಲಾಲಿಂಗ ಮಹಾರಾಜ ಗುರು ಸೇವೆಯಲ್ಲಿ ಬಹಳ ಅದ್ಭುತವಾಗಿ ನಡೀತಾನೆ. ಅಲ್ಲಿ ಇರ್ತಕ್ಕಂಥದ್ದು ನೋಡಿ, ಒಂದು ಪದ್ಯನ್ನ ಒಂದು ವಚನ ಹಾಡಿದ ಮೇಲೆ ಇನ್ನೊಂದು ಸ್ವಲ್ಪ ಪುರಾಣ ಮುಂದುವರ್ಸು.